ಮಿತ್ರರೇ ನಮಸ್ಕಾರ. ನಾವಿವತ್ತು ಧನುರ್ ರಾಶಿಯಲ್ಲಿ ಯಾವುದೇ ಗ್ರಹ ಕುಳಿತುಕೊಂಡಿರಲಿ ಅಥವಾ ಕುಳಿತುಕೊಳ್ಳದಲ್ಲೇ ಇರಲಿ, ಒಬ್ಬ ಮನುಷ್ಯ ಜೀವನದಲ್ಲಿ ಯಾಕೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮತ್ತು ಧನುರ್ ರಾಶಿಯಲ್ಲಿ ಯಾವುದಾದ್ರೂ ಗ್ರಹ ಕುಳಿತುಕೊಂಡು ಅಥವಾ ಗ್ರಹ ಕುಳಿತಿಲ್ಲ ಅಂತ ಹೇಳಿದ್ರು ಇದರ ಒಂದು ನೆಗೆಟಿವ್ ಎಫೆಕ್ಟಿಗೆ ತುತ್ತಾಯ್ತು ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಯಾವ ರೀತಿಯಾಗಿ ಒಂದು ಪರಿಹಾರವನ್ನು ಮಾಡ್ಕೋಬಹುದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಗೆಳೆಯರೇ, ಜೈಮಿನಿ ಋಷಿಗಳು ಧನುರ್ ರಾಶಿಯಲ್ಲೇನಾದ್ರೂ ಆತ್ಮಕಾರಕ ಕುಳಿತುಕೊಂಡು ಅಂತ ಹೇಳಿದ್ರೆ ಏನು ಬರ್ದಿದ್ದಾರೆ ಅಂದ್ರೆ, ಒಬ್ಬ ಮನುಷ್ಯ ಜೀವನದಲ್ಲಿ ಒಂದ್ಸತಿ ಮೇಲಿಂದ ಕೆಳಕ್ಕೆ ಬೀಳ್ತಾನೆ ಅನ್ನುವಂತಹ ಮಾತನ್ನ ಬರೆದಿದ್ದಾರೆ. ಗೆಳೆಯರೇ, ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಧನುರ್ ರಾಶಿ ಇಸ್ ಎ ರಾಶಿ ಆಫ್ ಪ್ರಿನ್ಸಿಪಲ್ಸ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಂದು ರೂಲ್ಸ್ ಹಾಕೋತಾನೆ, ಒಂದು ರೆಗ್ಯುಲೇಷನ್ ಹಾಕೋತಾನೆ, ಒಂದು ನಿಯಮಗಳನ್ನ ಹಾಕೋತಾನೆ ಲೈಫಲ್ಲಿ, ಇದನ್ನ ದಾಟಬಾರದು ಅಂದ್ಬಿಟ್ಟು. ಅಂತಹ ರಾಶಿಯನ್ನ ರೆಪ್ರೆಸೆಂಟ್ ಮಾಡುವಂತದ್ದೇ ಧನುರ್ ರಾಶಿ. ಅದಕ್ಕೇನೆ ಅಲ್ಲಿ ಬಿಲ್ಲು ಬಾಣ ಇರುವಂತದ್ದು. ಅಗೇನ್ ಧನುರ್ ರಾಶಿ ಇಸ್ ಅ ರಾಶಿ ಆಫ್ ವಾರ್ಸ್ ಅಂತ ಕೂಡ ಕರೀತಾರೆ, ಯಾಕಂದ್ರೆ ಧರ್ಮ ಯುದ್ಧ ಅಲ್ಲಿ ನಡೆಯುತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ. ಗೆಳೆಯರೇ, ನಾನು ಅಬ್ಸರ್ವ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಕೇವಲ ಆತ್ಮಕಾರಕ ಅಲ್ಲ, ಅಲ್ಲಿ ಯಾವುದೇ ಗ್ರಹ ಕುಳಿತುಕೊಳ್ಳಿ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ತಪ್ಪುಗಳನ್ನ ಮಾಡಿ ಅಲ್ಲಿಂದ ಕೆಳಗೆ ಬೀಳ್ತಾನೆ ಅನ್ನುವಂಥದ್ದು. ಉದಾಹರಣೆಗೆ ಧನುರ್ ರಾಶಿಯಲ್ಲಿ ಏನಾದ್ರೂ ಶುಕ್ರ ಕುಳಿತುಕೊಂತು ಅಂತ ಹೇಳಿದ್ರೆ, ಶುಕ್ರ ಯಾವುದಕ್ಕೆ ಕಾರಕ ಅಂತ ನೋಡ್ತು ಅಂತ ಹೇಳಿದ್ರೆ, ಶುಕ್ರ ರಿಲೇಶನ್ಶಿಪ್ಗೆ ಕಾರಕ. ಸೊ ಜೀವನದಲ್ಲಿ ಒಮ್ಮೆ ಮನುಷ್ಯ ತಾನು ಹಾಕೊಂಡಿರುವಂತಹ ರಿಲೇಶನ್ಶಿಪ್ ನಿಯಮಗಳನ್ನೇನಾದ್ರೂ ದಾಟಿದ್ರೆ ಆತನ ಒಂದು ಸ್ಟೇಟಸ್ ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಂತೆ ಲೈಫ್ ಅಲ್ಲಿ ಕೆಳಗೆ ಬಿದ್ದೋಗುತ್ತೆ ಅನ್ನುವಂಥದ್ದು. ಮಿತ್ರರೇ, ಇನ್ ಕೇಸ್ ಏನಾದ್ರೂ ಇದು ಕಾರಕತ್ವಕ್ಕೆ ಸಂಬಂಧಪಟ್ಟಿದ್ದಾಯ್ತು. ನಾವೀಗ ಲಾರ್ಡ್ಶಿಪ್ ಅಂತ ಹೇಳಿದ್ರೆ ಮನೆಯ ಅಧಿಪತಿಯನ್ನ ನೋಡೋಣ. ಉದಾಹರಣೆಗೆ ಎರಡನೇ ಮನೆ ಅಧಿಪತಿ ಏನಾದ್ರೂ ಧನುರ್ ರಾಶಿಯಲ್ಲಿ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಜೀವನದಲ್ಲಿ ಫ್ಯಾಮಿಲಿ ಅಥವಾ ಫೈನಾನ್ಸ್ ಅಥವಾ ಆತನ ಫುಡ್ ಹ್ಯಾಬಿಟ್ಸ್ ಅಥವಾ ಆತನ ಇನ್ವೆಸ್ಟ್ಮೆಂಟ್ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ತಪ್ಪುಗಳನ್ನ ಏನಾದ್ರೂ ಮಾಡಿದ್ರೆ ಅಥವಾ ಆತನ ನಿಯಮಗಳನ್ನ ಮೀರಿದ್ರೆ ಅಲ್ಲಿಂದ ಕೆಳಗೆ ಬೀಳ್ತಾನೆ ಅನ್ನುವಂಥದ್ದು. ಇನ್ಫ್ಯಾಕ್ಟ್ ಲಗ್ನಾಧಿಪತಿನ ಕುಳಿತುಕೊಂತು ಅಂತ ಹೇಳಿದ್ರೆ ಹೆಲ್ತ್ ಅಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಹೆಲ್ತ್ ವಿಷಯದಲ್ಲಿ ಆಟ ಆಡಿದ್ರೆ ಒಬ್ಬ ವ್ಯಕ್ತಿ ಹೆಲ್ತ್ ಅನ್ನ ಬಹಳ ಕಳ್ಕೋಬೇಕಾಗಿ ಬರುತ್ತೆ. ಇದರ ಒಂದು ಸ್ಪೆಷಾಲಿಟಿ ಕೂಡ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಕೆಳಗೆ ಬೀಳ್ಬೇಕಂತ ಹೇಳಿದ್ರೆ ಆತ ಮೇಲಕ್ಕೆ ಹೋಗ್ಲೇಬೇಕು ತಾನೆ. ಸೊ ಇದರ ಅರ್ಥ ಧನುರ್ ರಾಶಿಯಲ್ಲಿ ಯಾವಾಗ ಒಬ್ಬ ವ್ಯಕ್ತಿ ಧರ್ಮವನ್ನ ಪಾಲಿಸ್ತಾ ಹೋಗ್ತಾನೋ ಅಥವಾ ಆ ಒಂದು ಪ್ಲಾನೆಟ್ಗೆ ಸಂಬಂಧಪಟ್ಟಂತಹ ರೂಲ್ಸ್ ಅನ್ನ ಫಾಲೋ ಮಾಡ್ತಾನೋ ಅಲ್ಲಿ ತನಕ ಆತನ ಮೇಲೋಗ್ತಾನೆ ಅನ್ನುವಂಥದ್ದು ಕೂಡ ಒಂದು ಅರ್ಥ ಆಗಿರ್ತದೆ. ಧನುರ್ ರಾಶಿ ಉದಾಹರಣೆಗೆ ಜಾತಕದಲ್ಲಿ ಯಾವುದೇ ಗ್ರಹ ಅಲ್ಲಿಲ್ಲ ಅನ್ಕೊಳ್ಳಿ, ಬಟ್ ಆ ರಾಶಿ ಒಂದು ಮನೆಯಲ್ಲಾರು ಬಿದ್ದೇ ಬೀಳುತ್ತಾ. ಉದಾಹರಣೆಗೆ ಮೇಷ ರಾಶಿಗೆ 9ನೇ ಮನೆಗೆ ಬೀಳುತ್ತೆ, ವೃಶ್ಚಿಕ ರಾಶಿಗೆ 2ನೇ ಮನೆಗೆ ಬೀಳುತ್ತೆ. ಸೊ ಹೀಗೆ ಒಂದೆಲ್ಲ ಒಂದು ಮನೆಯಲ್ಲಿ ಬಿದ್ದೇ ಬೀಳುತ್ತೆ. ಇನ್ ಕೇಸ್ ವೃಶ್ಚಿಕ ಲಗ್ನ ತಗೊಂಡು ಅಂತ ಹೇಳಿದ್ರೆ ಅಲ್ಲಿ 2ನೇ ಮನೆಯಲ್ಲಿ ಧನುರ್ ಲಗ್ನ ಬೀಳುತ್ತೆ. ಸೊ ಯಾವಾಗ ವೃಶ್ಚಿಕ ಲಗ್ನದ ವ್ಯಕ್ತಿ ದುಡ್ಡಿಗೆ ಸಂಬಂಧಪಟ್ಟಂತೆ ತನ್ನ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಬ್ರೇಕ್ ಮಾಡ್ಕೋತಾನೋ ಆಗ ಆತ ಫೈನಾನ್ಸ್, ಫ್ಯಾಮಿಲಿ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಲೈಫ್ ಅಲ್ಲಿ ಕೆಳಗೆ ಬೀಳ್ತಾನೆ. ಮೇಷ ಲಗ್ನ ತಗೊಂಡು ಅಂತ ಹೇಳಿದ್ರೆ 9ನೇ ಮನೆ ಏನನ್ನ ತೋರಿಸುತ್ತೆ, ಬಾಸಸ್ಸು, ಎಲ್ಡರ್ಸು, ತಂದೆ ಮತ್ತು ಲೈಫ್ ಅಲ್ಲಿ ಇರುವಂತಹ ಲಕ್ಕು, ಸೊ ಧರ್ಮ ಇವೆಲ್ಲ ತೋರಿಸುತ್ತೆ. ಸೊ ಯಾವಾಗ ಒಬ್ಬ ಮೇಷ ಲಗ್ನದ ವ್ಯಕ್ತಿ ಈ ವಿಷಯಗಳಲ್ಲಿ ತಾನು ಹಾಕೊಂಡಿರೋ ನಿಯಮನ ಮೀರ್ತಾ ಹೋಗ್ತಾನೋ ಆಗ ಆತನ ಲಕ್ ಹಾಳಾಗಿ ಜೀವನದಲ್ಲಿ ಆತ ಕೆಳಗೆ ಬೀಳ್ತಾನೆ ಅನ್ನುವಂಥದ್ದು ಕೂಡ ಒಂದು ಅರ್ಥ ಆಗಿರುತ್ತೆ. ಸೊ ಆದ್ರಿಂದ ಈ ಧನುರ್ ಲಗ್ನ ನಿಮ್ಮ ಜಾತಕದಲ್ಲಿ ಎಲ್ಲಿರ್ತದೋ ಈ ಧನುರ್ ರಾಶಿ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಿನ್ಸಿಪಲ್ಗಳು ಅಂತ ಹೇಳಿದ್ರೆ ನಿಮ್ಮ ಒಂದು ನ್ಯಾಯ ನಿಯತ್ತು ಅಥವಾ ಗೈಡ್ ಲೈನ್ಸ್ ನಿಯಮ ಏನಿರುತ್ತೆ ಅದನ್ನ ಮೀರಬಾರದು ಅನ್ನೋ ಮಿತ್ರರೇ. ಆಗಿದ್ರೆ ಈ ಧನುರ್ ರಾಶಿ ನಿಮ್ಮ ಜಾತಕದಲ್ಲಿ ಎಲ್ಲೋ ಒಂದ್ ಕಡೆ ಬಿದ್ದಿದೆ ಅಥವಾ ಯಾವುದೋ ಒಂದು ಗ್ರಹ ಕುಳಿತುಕೊಂಡಿದೆ, ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಶ್ರೀರಾಮಚಂದ್ರನನ್ನ ಪೂಜೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ಬಿಟ್ಟು ಒಂದು ಮಾತು ರಾಮಾಯಣದಲ್ಲಿ ಬರುತ್ತೆ. ಅಂತ ಹೇಳಿದ್ರೆ ಧರ್ಮ ಏನಾದ್ರೂ ಒಂದು ಮನುಷ್ಯನ ರೂಪವನ್ನ ತಾಳಿದ್ರೆ ಅದು ರಾಮಚಂದ್ರನ ರೂಪವನ್ನ ತಾಳುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ರಾಮಚಂದ್ರ ಎಷ್ಟು ಧರ್ಮವನ್ನ ಪಾಲಿಸ್ತಿದ್ದ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಜಾತಕದಲ್ಲಿ ಏನಾದ್ರೂ ಯಾವುದೇ ಗ್ರಹ ಕುಳಿತುಕೊಂಡು ಆ ಗ್ರಹಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿದ್ರೆ ನೀವು ಶ್ರೀರಾಮಚಂದ್ರನನ್ನ ವರ್ಷಿಪ್ ಮಾಡುವಂಥದ್ದು ಈ ಧನುರ್ ರಾಶಿಯ ಎಲ್ಲಾ ಪ್ರಾಬ್ಲಮ್ಗೆ ರೆಮಿಡಿಯನ್ನ ಕ್ರಿಯೇಟ್ ಮಾಡುತ್ತೆ, ಎಕ್ಸೆಪ್ಟ್ ರಾಹುವಿಗೆ. ಗೆಳೆಯರೇ, ರಾಹು ಧನುರ್ ರಾಶಿಯಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ಎಲ್ಲಾ ತರಹದ ಬೇರೆ ಬೇರೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾನೆ. ಸೊ ಅಂತಹ ಸಮಯದಲ್ಲಿ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ರಾಹುವಿನ ಅಧಿದೇವತೆ ಯಾರು, ದೇವಿ ಆಗ್ತಾಳೆ. ದೇವಿಯ ಹೈಯೆಸ್ಟ್ ವರ್ಷಿಪ್ ಏನು ಅಂತ ಹೇಳಿದ್ರೆ ಶ್ರೀಚಕ್ರದ ವರ್ಷಿಪ್. ಸೊ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಎಲ್ಲಿ ಶ್ರೀಚಕ್ರ ಇನ್ಸ್ಟಾಲ್ ಆಗಿರ್ತವೋ ಆ ಒಂದಿಷ್ಟು ದೇವಸ್ಥಾನಗಳನ್ನ ಹುಡುಕೊಂಡೋಗಿ ಅಲ್ಲಿ ಪೂಜೆ ಮಾಡಿಸ್ಬೇಕಾಗುತ್ತೆ. ಮಿತ್ರರೇ, ಇದಿಷ್ಟು ಧನುರ್ ರಾಶಿಗೆ ಸಂಬಂಧಪಟ್ಟಂತಹ ವಿಷಯ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.